ಇದು ವಿಜಯನಗರ ಕ್ಲಬ್ ಕಾಂಪೌಂಡ್ ಬಿದ್ದಿದೆಯಲ್ಲ ಅದ್ರ ಮುಂದೆ ಭಾಗ. ಇಲ್ಲಿ ಈ ವಿಜಯನಗರ ಕ್ಲಬ್ಗೆ ಇದು ಪ್ಲ್ಯಾನೇ ಇಲ್ಲ. ಅಧ್ಯಕ್ಷರು ಕಾರ್ಯಾಧ್ಯಕ್ಷಗಳು ಯಾರೂ ಇದಕ್ಕೆ ಉಸಿರು ಬಿಡ್ತಾ ಇಲ್ಲ. ಡ್ರೈವರ್ ಸತ್ತ ಮೇಲೆ ಇಲ್ಲಿ ಪಾಯ ಪೂಜೆ ಮಾಡಿ MLA ಅವರೆಲ್ಲ ಪಾಯ ಪೂಜೆ ಮಾಡಿ ಪಾರ್ಕಿಂಗ್ ಮಾಡಬೇಕು ಅಂತ ಏನೋ ಪ್ಲ್ಯಾನ್ ಮಾಡಿ ವಿಜಯನಗರ ಕ್ಲಬ್ಬಲ್ಲಿ ಕೆಲಸ ನಡೀತಾ ಇದೆ. ಇದು ವಿಜಯನಗರ ಕ್ಲಬ್ಬು. ಸರ್ ನಮಸ್ತೆ, ನಾನು ಶಿವಬಾರಯ್ಯ ಅವರ ಧರ್ಮಪತ್ನಿ, ಆಟೋ ಡ್ರೈವರು. 29ನೇ ತಾರೀಕು ವಿಜಯನಗರ ಕ್ಲಬ್ ಗೋಡೆ ಬಿದ್ದು ನಮ್ಮ ಯಜಮಾನ್ರು ಸ್ಪಾಟಲ್ಲೇ ಡೆತ್ ಆಗಿದ್ದಾರೆ. ನನಗೆ ಇದೆಲ್ಲ ಗೊತ್ತಿರಲಿಲ್ಲ. ಪೊಲೀಸ್ನವ್ರು ಫೋನ್ ಮಾಡಿ ಬರೋಕ್ಕೆ ಹೇಳಿದ್ರು. ಅಲ್ಲಿ ಹೋದ್ಮೇಲೆ ನನಗೆ ಒಂದೆರಡು ಪೇಪರ್ಗೆ ಸೈನ್ ಮಾಡಿಸ್ಕೊಂಡ್ರು. ಒಂದು ರೈಟಿಂಗ್ ಇತ್ತು, ಒಂದು ಖಾಲಿ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಂಡಿದ್ರು. ಅವರು ICUನಲ್ಲಿದ್ದಾರೆ ಅಂತಲೇ ನನ್ನ ಹತ್ರ ಸೈನ್ ಮಾಡಿಸ್ಕೊಂಡಿದ್ರು. ನನಗೆ ಗೊತ್ತಿರಲಿಲ್ಲ ರೈಟಿಂಗಲ್ಲಿ ಏನೈತೆ ಅಂತ. ನೆಕ್ಸ್ಟ್ ಡೇ ನಾವು ಹೋಗಿ ಕೇಳಿದ್ವಿ. ಅವರು ಆಕಸ್ಮಿಕವಾಗಿ ಆಗಿರೋದು ಅಂತ ಹೇಳಿದ್ರು. ನಾವು ಅದೆಲ್ಲ ಸರಿ ತಪ್ಪು ಅಂತ ಹೇಳಿ FIR ಹಾಕ್ಸೋಕ್ಕೆ ಹೇಳಿದ್ರು. FIR ಆಗ್ತಾ ಇಲ್ಲ ಅವರು. ಸರ್ ಮೇಡಮ್, ನೀವು ಆಗ್ಲಿಂದ ಹೇಳ್ತಾ ಇದ್ದಾರೆ ಕಂಪ್ಲೇಂಟ್ ತಗೊಂಡಿಲ್ಲ ಅಂತ. ಅದಕ್ಕೆ ಸೂಕ್ತ ಕರೆಕ್ಟಾಗಿ ಏನಾಯ್ತು ಅಂತ ಹೇಳಿ ಅವ್ರು ಖಾಲಿ ಪೇಪರಲ್ಲಿ ಸೈನ್ ಹಾಕ್ಸ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಏನಂತ ಬರೆದಿದ್ದಾರೆ, ಏನು ಅಂತ ಒಂಚೂರು ವಿವರಣವಾಗಿ ಹೇಳಿ. ಸರ್, ಅವತ್ತು ಏನಾಗಿದೆ ಅಂದ್ರೆ ಇಲ್ಲಿ ಆಲ್ರೆಡಿ 6:15 ಅನ್ಸುತ್ತೆ, 6:42 ಎಕ್ಸಾಕ್ಟು. ಅವಾಗ ಆಟೋ ಮೇಲೆ ಕಾಂಪೌಂಡ್ ಬಿಟ್ಟು ಅವರು ಸ್ಪಾಟ್ ಡೆತ್ ಆಗಿದ್ದಾರೆ. ಇದು ಇವ್ರಿಗೆ ಗೊತ್ತಿಲ್ಲ, ಅವ್ರ ವೈಫ್ಗೆ ಗೊತ್ತಿಲ್ಲ, ಅವ್ರ ಫ್ಯಾಮಿಲಿಗೆ ಯಾರಿಗೂ ಗೊತ್ತಿಲ್ಲ. ಪೊಲೀಸ್ ಅವ್ರು ಕಾಲ್ ಮಾಡ್ತಾರೆ, ಬನ್ನಿ ಇಲ್ಲಿ ಸ್ಟೇಷನ್ ಹತ್ರ ಬನ್ನಿ ಅಂತ ಹೇಳಿದ್ದಾರೆ. ಇವರು ಸ್ಟೇಷನ್ ಹತ್ರ ಗಾಬ್ರಿಗೆ ಹೋಗಿದ್ದಾರೆ. ಅವ್ರೇನಂತ ಹೇಳಿದಾರೆ, ನಿಮ್ಮ ಹಸ್ಬೆಂಡ್ಗೆ ಏನೋ ಪ್ರಾಬ್ಲಮ್ ಆಗಿದೆ, ಮರನೋ ಏನೋ ಬಿದ್ದಿದೆ, ತೊಂದರೆ ಆಗಿ ICUನಲ್ಲಿ ಇದ್ದಾರೆ ಅಂತ ಹೇಳಿದ್ದಾರೆ. ಸ್ಪಾಟ್ ಡೆತ್ ಆಗಿರೋದು ಅವ್ರು ಹೇಳಿಲ್ಲ. ಹೋಗಿ ಕೇಳಿದ್ರೆ ಯಾವುದೇ ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ. FIR ಮಾಡ್ಕೊಳ್ಳಿ ಅಂತಂದ್ರೆ FIR ಮಾಡ್ಕೊಂತ ಇಲ್ಲ, ನಾಳೆ ಬನ್ನಿ, ಇವತ್ತು ಬನ್ನಿ, ಇದೇ ತರ ಹೇಳ್ತಿದ್ದಾರೆ. ಅಂದ್ರೆ ಇಲ್ಲಿ ಎಷ್ಟು ದೊಡ್ಡವ್ರ ಕೈವಾಡ ಇದೆ ಅನ್ನೋದು ಗೊತ್ತಾಗುತ್ತೆ. ನಾವು ಕಾಮನ್ ಪೀಪಲ್ ಅಂತ ಅವ್ರು ಕಂಪ್ಲೇಂಟ್ ತಗೋತಾ ಇಲ್ಲ. ಇದೇ ಜಾಗದಲ್ಲಿ ಯಾರು MLA ಮಗನೋ, ಯಾರೋ MP ಮಗನೋ ಯಾರೋ ಸತ್ತೋಗಿದ್ರೆ, ದೊಡ್ಡ ಅಧಿಕಾರಿಗಳ ಮಕ್ಳು ಸತ್ತೋಗಿದ್ರೆ ಅವ್ರಿಗೆ ಗೊತ್ತಾಗ್ತಿತ್ತು. ಒಬ್ಬ ಅಮಾಯಕ ಜೀವ ಹೋಗಿದೆ. ಇಲ್ಲಿ ಒಬ್ಳು ಮಗುಗೆ ತಂದೆ ಕಳ್ಕೊಂಡಿದ್ದಾರೆ, ಒಬ್ಬ ತಾಯಿಗೆ ಮಗ ಹೋಗಿದ್ದಾರೆ, ಒಬ್ಬ ಅಮಾಯಕ ಹೆಣ್ಮಕ್ಳು ಗಂಡ ಹೋಗಿದ್ದಾನೆ. ಈಗ ಯಾರು ಸರ್ ಜವಾಬ್ದಾರಿ ಇಲ್ಲಿ?